ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಅತ್ರ ಗಾಥಾ ಬ್ರಹ್ಮಗೀತಾಃ ಕೀರ್ತಯಂತಿ ಪುರಾವಿದಃ. ಶ್ರದ್ಧೆ ಯಾರನ್ನ ರಕ್ಷಣೆ ಮಾಡುತ್ತೆ ಅಂದರೆ ವಾಗ್ವೃದ್ಧಂ, ಮಾತಿನಲ್ಲಿ ಬೆಳೆದವನನ್ನ. ಅಂದರೆ ಮಾತಿನ ನಿಖರತೆ ಬಹಳ ಮುಖ್ಯ. ಇವತ್ತಿನ ಪ್ರಪಂಚದಲ್ಲಿ ಮಾತಿಗೆ ನಿಖರತೆ ಬೇಡ, ಏನೋ ಮಾತಾಡಿದ್ರೆ ಆಯಿತು. ಅದರ ಅರ್ಥ ತಿಳಿದು ಸರಿಯಾದ ಜಾಗದಲ್ಲಿ ಹೇಳೋದೇನಿದೆ, ವಾಗ್ವೃದ್ಧಿ ಅಂತ ಹೇಳಿದರೆ ಅಕ್ಯುರೇಟ್ ಆದ ಪದಗಳಿಂದ ಅತ್ಯಂತ ಅಕ್ಯುರೇಟ್ ಆಗಿ ವಿಷಯವನ್ನು ಪ್ರತಿಪಾದನೆ ಮಾಡೋದು ಅಂತ. ಅಂದರೆ ನಾವು ಆ ಮಾತಿನ ಪದದ ವೃದ್ಧಂ ತ್ರಾಯತೆ ಶ್ರದ್ಧಾ. ಮಾತಿನ ಮೆಚ್ಯೂರಿಟಿ ಯಾರಿಗೆ ಇರುತ್ತೆ, ಇದು ಮಾತಿನ ಮೆಚ್ಯೂರಿಟಿ ಅಂದರೆ ನಿನ್ನೆ ಎಲ್ಲ ಹೇಳಿದ್ದು. ಮಾತಿನ ಮೆಚ್ಯೂರಿಟಿ ಯಾರಿಗಿರುತ್ತೆ ಅವರನ್ನು ಶ್ರದ್ಧೆ ರಕ್ಷಣೆ ಮಾಡುತ್ತೆ. ಅಂದರೆ ಭಾರತೀ ದೇವಿ, ಅವಳಿಂದ ಅಭಿಮನ್ಯಮಾನವಾದ ಶ್ರದ್ಧೆ, ವೇದಾಂತಾದಿ ಶಾಸ್ತ್ರಗಳಲ್ಲಿನ ನಿಶಿತವಾದ ಪ್ರಜ್ಞೆ, ಅದನ್ನು ಶ್ರದ್ಧೆ ಅಂತ ಕರೀತಾರೆ. ಅದನ್ನು ಕೊಡೋದು, ಮಾತಿನ ರಹಸ್ಯವನ್ನು ನಮಗೆ ತಿಳಿಸಿಕೊಡೋದು ಭಾರತೀ ದೇವಿ. ಅದೇ ಅಲ್ಲಲ್ಲ, ರುಜುತ್ವ ಇರೋದು ಬೇಕಿಲ್ಲ. ಅವರು ರುಜುಗಳಲ್ಲ, ಭಾರತೀಯ ರುಜು ಏನಲ್ವಲ್ಲ. ಅದೇ ಅದರಿಂದಾಗಿ ವಾಗ್ವೃದ್ಧಂ ತ್ರಾಯತೆ ಶ್ರದ್ಧಾ. ಭಾರತಿ ಯಾರನ್ನ ರಕ್ಷಣೆ ಮಾಡ್ತಾಳೆ, ಯಾರನ್ನ ಎತ್ತರಕ್ಕೆ ಒಯ್ತಾಳೆ ಅಂದರೆ ಯಾರು ವಾಗ್ವೃದ್ಧರೋ ಅವರನ್ನು. ಆಮೇಲೆ ಮನೋವೃದ್ಧ, ಯೋಚನೆಯಲ್ಲಿ ಪಕ್ವತೆ, ಇದು ಎರಡು ಇದ್ದವರನ್ನ ಶ್ರದ್ಧಾ ತ್ರಾಯತೆ, ಇದು ನಾವು ನೋಡಿದ್ವಿ. ಇದರ ಬಗೆಗೆ ಬ್ರಹ್ಮದೇವರ ಮಾತು ಏನಿದೆ, ಬ್ರಹ್ಮದೇವರು ಒಂದು ಕಡೆ ಹೇಳಿದ್ದನ್ನು ಇಲ್ಲಿ ಕೋಟ್ ಮಾಡ್ತಾರೆ. ಅತ್ರ ಗಾಥಾ ಬ್ರಹ್ಮಗೀತಾಃ ಕೀರ್ತಯಂತಿ ಪುರಾವಿದಃ. ಪುರಾವಿದಃ ಅತ್ಯಂತ ಹಳಬರು, ಹಳೆಯದನ್ನು ತಿಳಿದುಕೊಟ್ಟವರು, ತಿಳಿಸಿಕೊಟ್ಟವರು, ತಿಳಿದವರು. ಬ್ರಹ್ಮದೇವರಿಗಲ್ಲ, ಒಟ್ಟು ಸಜ್ಜನರಿಗೆ. ಪುರಾವಿದಃ ಅವರು ಬ್ರಹ್ಮದೇವರು ಹೇಳಿದ್ದು ಅಂತ ಒಂದು ವಾಕ್ಯವನ್ನು ಕೋಟ್ ಮಾಡ್ತಾರೆ. ಏನು ಹೇಳಿದ್ರು ಬ್ರಹ್ಮದೇವರು? ದೇವಾವೃತ್ತಮಮನ್ಯಂತ ಶುಚೇರಶ್ರದ್ಧದಾನಸ್ಯ ಶ್ರದ್ಧದಾನಸ್ಯ ಚಾಶುತೇಃ ದೇವಾವೃತ್ತಮಮನ್ಯಂತ ಸದೃಶಂ ಯಜ್ಞಕರ್ಮಣಿ. ಇದು ಬಹಳ ಮುಖ್ಯವಾದದ್ದು. ಇದನ್ನು ಹೇಳ್ತೇನೆ, ಒಮ್ಮೆ ಕೇಳಿ. ಇದನ್ನು ಯಾವ ರೀತಿ ಬಿಡಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ಶುಚೇಹ ಅಶ್ರದ್ಧದಾನಸ್ಯ, ಒಬ್ಬ ಜೀವನದ ಶೈಲಿಯಲ್ಲಿ ಅತ್ಯಂತ ನೇರವಾದ ನಡೆಯವ, ಏನು ತಪ್ಪು ಮಾಡಿಲ್ಲ, ಭ್ರಷ್ಟನಾಗಿಲ್ಲ, ಮಾತು ತಪ್ಪುವುದಿಲ್ಲ, ಎಲ್ಲ. ಶುಚೇಹ ಅಶ್ರದ್ಧದಾನಸ್ಯ. ಆದರೆ ದೇವರ ಬಗ್ಗೆ, ವೇದದ ಬಗ್ಗೆ ಶ್ರದ್ಧೆ ಇಲ್ಲ. ಏಕೆಂದರೆ ಎಷ್ಟೋ ಜನ ನಾಸ್ತಿಕರು ಬಹಳ ಚೆನ್ನಾದ ಬಾಳು, ನೀತಿಯುಕ್ತವಾದ ಬಾಳು. ಈ ಕಾರಂತರು ಪ್ರತಿಪಾದನೆ ಮಾಡ್ತಾರಲ್ಲ, ಆ ತರಹದ ಕ್ಯಾರೆಕ್ಟರ್ಗಳು.
ಅವ್ರು ನಾಸ್ತಿಕರು. ಆದರೆ ಒಂದು ಸರ್ತಿ ಕೊಟ್ಟ ಮಾತು ಅದನ್ನು ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ರು. ಅಂಥವ್ರು ಒಂದು ಕಡೆ. ಶುಚೇಹ ಅಶ್ರದ್ಧದಾನಸ್ಯ, ಶುಚಿ. ಆದರೆ ದೇವತೆಗಳಲ್ಲಿ ವೇದದಲ್ಲಿ ಶ್ರದ್ಧೆ ಇಲ್ಲ, ನಂಬುಗೆ ಇಲ್ಲ, ವಿಶ್ವಾಸ ಇಲ್ಲ. ಇನ್ನು ಶ್ರದ್ಧದಾನಸ್ಯ ಚ ಅಶುಚೇಹೆ, ಒಬ್ಬನಿಗೆ ವೇದದಲ್ಲಿ ಶ್ರದ್ಧೆ ಇದೆ, ದೇವರಲ್ಲಿ ಶ್ರದ್ಧೆ ಇದೆ, ಆದರೆ ಅಶುಚಿ, ಬೇರೆಯವರಿಗೆ ಮೋಸ ಮಾಡೋ ಬುದ್ಧಿ ಬಂದ್ಬಿಟ್ಟಿರುತ್ತೆ. ಅವನ ನಡೆ ಶುದ್ಧವಲ್ಲ, ಜೀವನ ಶುದ್ಧವಲ್ಲ, ಅಸೂಯೆ ವಿಪರೀತ ಇರುತ್ತೆ ಅವ್ರ ಬಗ್ಗೆ. ಅವರು ಬರಬಾರದು ಮೇಲ್ಗಡೆ, ಹೇಗಾದರೂ ಮಾಡಿ ಅವ್ರನ್ನ ಕೆಳ ಒತ್ತಬೇಕು, ಅಥವಾ ಗೆದ್ದವರ ಬಾಲ ಹಿಡಿಬೇಕು. ನಮಗೇನೋ ಪ್ರಯೋಜನ ಆಗತ್ತೆ ಅಂತ ಅವರಲ್ಲಿ ಇಲ್ಲದ ಗುಣಗಳನ್ನು ಉತ್ಪ್ರೇಕ್ಷೆ ಮಾಡಬೇಕು. ಬಹಳ ಮೆಜಾರಿಟಿಯ ಬೆಂಬಲ ಸಿಗತ್ತೆ ಅಂತ ಹೇಳಿ ಮನಸ್ಸು ಒಪ್ಪದೇ ಇದ್ದರೂ ಅದನ್ನು ಒಪ್ಪಿದಂತೆ ನಟಿಸಬೇಕು. ಈ ನಟನೆ. ಆದರೆ ಅವನಿಗೆ ವೇದದಲ್ಲಿ ಶ್ರದ್ಧೆ ಇದೆ, ದೇವರಲ್ಲಿ ಶ್ರದ್ಧೆ ಇದೆ. ಈ ಎರಡು ವಿಭಿನ್ನವಾದ ಕ್ಯಾರೆಕ್ಟರ್. ಒಬ್ಬನಿಗೆ ಶ್ರದ್ಧೆಯೇ ಇಲ್ಲ, ಆದರೆ ಜೀವನ ಪಾರದರ್ಶಕ. ಒಬ್ಬನಿಗೆ ಶ್ರದ್ಧೆ ಇದೆ, ಆದರೆ ವಕ್ರವಾದ ಜೀವನ. ಬ್ರಹ್ಮದೇವರು ಹೇಳ್ತಾರೆ, ದೇವಾವೃತ್ತಮಮನ್ಯಂತ ಸದೃಶಂ ಯಜ್ಞ ಕರ್ಮಣಿ. ಇಬ್ಬರು ಒಬ್ಬರೇ ಅಂತಾರಂತೆ ದೇವತೆಗಳು. ದೇವಾಹ ವೃತ್ತಮಮನ್ಯಂತ ಸದೃಶಂ ಯಜ್ಞ ಕರ್ಮಣಿ. ದೇವರ ಪೂಜೆ ಮಾಡುವವರಲ್ಲಿ ಇಬ್ಬರಿಗೂ ಸೋಲಿದೆ, ಇಬ್ಬರೂ ಗೆಲ್ಲೋದಿಲ್ಲ. ಇವನ ಜೀವನ ಶುದ್ಧ, ಆದರೆ ಮನನ ಅಶುದ್ಧ, ಚಿಂತನ ಅಶುದ್ಧ. ಇವನ ಚಿಂತನ ಶುದ್ಧ, ಆದರೆ ಜೀವನ ಅಶುದ್ಧ. ಇಬ್ಬರೂ ಒಬ್ಬರೇ ಅಂತ. ಎಂಥ ಶಾಕ್ ಅಲ್ವಾ? ಒಬ್ಬ ಜೀವನದಲ್ಲಿ ನಾನು ನೇರವಂತಿಕೆಯನ್ನೇ ದೇವರು ಅಂತ ನಂಬ್ತೀನಪ್ಪ, ನನಗೆ ಬೇರೆ ದೇವರಿಲ್ಲ ಅಂತಾರೆ ಒಬ್ಬರು ದೇವರನ್ನು ಒಪ್ತಾರೆ. ಇಲ್ಲ ಇಲ್ಲ, ಅವರಿಗೆ ಅನುಕೂಲವಾಗಿ ಮಾತಾಡಬೇಕು, ಯಾಕಂದರೆ ಪ್ರಯೋಜನ ನಾಳೆ ಕರಿಬೇಕಲ್ಲ ಮಾರಾಯ ನಮ್ಮನ್ನು, ನಾಳೆ ಅವ್ರು ನಮ್ಮನ್ನು ಗೌರವಿಸ್ಬೇಕಲ್ವಾ, ನಮಗೆ ಎಲ್ಲ ಅವಕಾಶ ಸಿಗಬೇಕಲ್ವಾ. ಅಪೋರ್ಚುನಿಸ್ಟ್ ಆಗಿ ಬೆಳೆಸ್ಕೊಳ್ತಾರೆ. ನಾವು ಅವ್ರು ನಮ್ಮನ್ನು ಗೌರವಿಸಬೇಕು, ಮಹಾಸ್ವಾಮಿಗಳಿಲ್ಲ ಅಂದರೆ ನಮ್ಮನ್ನು ಗೌರವಿಸೋದೇ ಹೇಗೆ ಅಂತ ಹೇಳಿ ನಾಟಕಗಳು ಶುರು ಮಾಡ್ತಾರೆ. ಇಬ್ಬರು ಯಜ್ಞದಲ್ಲಿ ಫೇಲ್. ಆದರೆ ನಮ್ಮ ಎಷ್ಟು ಕಷ್ಟ ಬ್ಯಾಲೆನ್ಸ್ ಮಾಡೋದು. ಯಜ್ಞ ಅಂದರೆ ಒಟ್ಟಾರೆ ಪೂಜೆ, ದೇವರ ಪೂಜೆ. ಯಜ ದೇವ ಪೂಜಾಯಾಮ್, ದೇವರ ಪೂಜೆ ವಿಚಾರದಲ್ಲಿ ಇಬ್ಬರು ಫೇಲು. ಅಂದರೆ ನಮ್ಮ ಪ್ರಜ್ಞೆ ಎಷ್ಟು ಬ್ಯಾಲೆನ್ಸ್ಡ್ ಆಗಿರಬೇಕು ಅಂದರೆ, ಇತ್ತ ತರ್ಕಶುದ್ಧ ಭಾವಶುದ್ಧ ಆಗಿರಬೇಕು ಮನಸ್ಸು. ಜೀವನದಲ್ಲಿ ನೇರವಂತಿಕೆಯೂ ಇರಬೇಕು, ನೇರವಾದ ನಡೆನುಡಿಗಳೂ ಇರಬೇಕು, ತರ್ಕಶುದ್ಧಿ ಭಾವಶುದ್ಧಿಯೂ ಇರಬೇಕು. ಅವನು ಯಜ್ಞದಲ್ಲಿ ಪಾಸ್. ಇದು ಬ್ರಹ್ಮದೇವರ ಮಾತು. ಹೌದು 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 ಹೌದು. ಅಲ್ಲ, ಪ್ರಾಣದೇವರು ಅಂತ ಅರ್ಥ ಮಾಡಬಹುದು, ಆದರೆ ಅಭಿಪ್ರಾಯ ಹಾಗೆ ಬರಲ್ಲ. ಅದರಿಂದಾಗಿ ಶುಚೇಹ ಅಶ್ರದ್ಧದಾನಸ್ಯ, ಶ್ರದ್ಧೆ ಇಲ್ಲ, ಶುಚಿ ಅಂದರೆ ಇಲ್ಲಿ ನಾವು ಪ್ರಾಣದೇವರು ಅಂತ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಶ್ರದ್ಧದಾನಸ್ಯ ಚ ಅಶುಚೇಹೆ, ಅಶುಚಿಯಾಗಿರ್ತಾನೆ, ಶ್ರದ್ಧೆ ಇರಲ್ಲ. ದೇವಾವೃತ್ತಮಮನ್ಯಂತ ಸದೃಶಂ ಯಜ್ಞ ಕರ್ಮಣಿ. ದೇವತೆಗಳ ವ್ಯೂನಲ್ಲಿ ನೀವು ಒಂದೇ. ಅದರಿಂದಾಗಿ ವಕ್ರನಡೆಯ ಆಸ್ತಿಕರು ನಾಸ್ತಿಕರಂತೆ, ಯಜ್ಞಬಾಹ್ಯರು. ನೇರ ನಡೆಯ ನಾಸ್ತಿಕರು ಈ ವಕ್ರನಡೆಯ ಆಸ್ತಿಕರಂತೆ ಯಜ್ಞಬಾಹ್ಯರು. ಇಬ್ಬರಿಗೂ ಯಜ್ಞ ಸಿದ್ಧಿಸಲ್ಲ. ಎಷ್ಟು ಕಷ್ಟ ಮೆಂಟಾಲಿಟಿ. ನಮ್ಮ ಪ್ರಜ್ಞೆಯನ್ನು
ಮತ್ತು ಜೀವನವನ್ನು ಹೇಗೆ ನಡೆಸಬೇಕು, ಎಷ್ಟು ಕಷ್ಟ. ಬಹಳ ಜನರು ಎಲ್ಲಿ ಬೆಂಬಲ ಕೊಡ್ತಾರೆ ಹೀಗಿದ್ರೆ. ಆದರೆ ಬಹಳ ಜನರ ಬೆಂಬಲಕ್ಕೆ ಕಾಯಬೇಡ, ದೇವರು ಕೊಡ್ತಾನೆ ಬೆಂಬಲ. ದೇವರು ನಿನ್ನ ಪಾಲಿಗಿರ್ತಾನೆ. ಶ್ರೋತ್ರಿಯಸ್ಯ ಕದರಯಸ್ಯ ವದಾನ್ಯಸ್ಯ ಚ ವಾರ್ಧುಷೇ ಮೀಮಾಂಸಿತ್ವೋ ಭಯಂ ದೇವಾ ಸಮಮನ್ನಮ ಕಲ್ಪಯನ್. ದೇವತೆಗಳ ದೃಷ್ಟಿಯಲ್ಲಿ ಇಬ್ಬರೂ ಇದ್ದಾರೆ. ಶ್ರೋತ್ರಿಯಸ್ಯ ಕದರಿಯಸ್ಯ, ಶಾಸ್ತ್ರ ಸಂಪನ್ನ, ಕದರಿಯ ನೀಚ, ಕಳಪೆ. ನೀಚ ಅನ್ನೋದಕ್ಕಿಂತ ಕಳಪೆ. ಅವನು ವೇದವನ್ನು ನಂಬುತ್ತಾನೆ. ಶ್ರೋತ್ರಿಯಸ್ಯ ಕದರಿಯಸ್ಯ. ಆಮೇಲೆ ವದಾನ್ಯಸ್ಯ ಚ ವಾರ್ಧುಚೆ, ಒಳ್ಳೆ ಉದಾರ, ಒಳ್ಳೆಯ ಕ್ಯಾರೆಕ್ಟರು. ಆದರೆ ವಾರ್ಧುಷೇಹಿ, ದೇವರ ಬಗ್ಗೆ ನಂಬಿಕೆ ಇರೋದಿಲ್ಲ. ಇಬ್ಬರನ್ನು ಗಮನಿಸಿಕೊಂಡು ದೇವತೆಗಳು ಇಬ್ಬರಿಗೂ ಸಮವಾದ ಅನ್ನವನ್ನು ಕೊಟ್ಟಿದ್ದಾರೆ. ಅವರಲ್ವಾ ಕರುಣಾಳುಗಳು. ಇಬ್ಬರಿಗೂ ದುಡಿಲಿಕ್ಕೆ ಅವಕಾಶ ಇದೆ, ಇಬ್ಬರೂ ಬದುಕ್ತಾರೆ, ಇಬ್ಬರೂ ಭೋಗವನ್ನು ಅನುಭವಿಸ್ತಾರೆ, ಇಬ್ಬರೂ ಸುಖ ದುಃಖಗಳನ್ನು ಅವರವರ ಕರ್ಮಕ್ಕನುಗುಣವಾಗಿ ಅನುಭವಿಸ್ತಾರೆ. ಈ ದೇವತೆಗಳಲ್ವಾ ಕರುಣಾಳುಗಳು. ಯಾರಿಗೆ ಇರುತ್ತೆ 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 ಒಳ್ಳೆ ಕೆಲಸ ಮಾಡಿದ್ದಕ್ಕೆ. ಈಗ ಉಪಕಾರ ಮಾಡಿರ್ತಾರೆ, ಇಡೀ ಊರು ಅದನ್ನು ಮೆಚ್ಚಿ ಕೊಂಡಾಡುತ್ತೆ. ಅಂತಹ ನಾಸ್ತಿಕರಿಗೂ ಸ್ವರ್ಗ ಇರುತ್ತೆ. ದುರ್ಯೋಧನನಿಗಿದ್ದ ಹಾಗೆ ಇಷ್ಟಾಪೂರ್ತಗಳಿಂದ, ಕೆಲವೊಮ್ಮೆ ಅಷ್ಟು ದೊಡ್ಡದು ಮಾಡಿರ್ತಾರೆ. ಇಷ್ಟಾಪೂರ್ತಗಳಿಂದ ಅವ್ರೇನು, ಅದು ಅಪೂರ್ತವೇ ಸಾಕು. ಮರ ನೆಡುವುದು, ನೀರು ಕೊಡೋದು ಜನರಿಗೆ ಇತ್ಯಾದಿಗಳಿಂದ ಮುಂದಿನ ಜನ್ಮದಲ್ಲಿ ಸುಖೋಪಭೋಗಗಳು ಸಿಗತ್ತೆ. ಸ್ವರ್ಗ ಸಿಗುವಂತಹ ಯೋಗ್ಯತೆ ಇಲ್ಲದೆ ಹೋದರು. ದೇವತೆಗಳು ಸಮಮನ್ನ ಮಕಲ್ಪಂತ, ಅವರಲ್ಲಿ ಪಾರ್ಶಿಯಾಲಿಟಿ ಇಲ್ಲ ದೇವತೆಗಳಲ್ಲಿ. ಭಗವತ್ ಪ್ರಜ್ಞೆಗೆ ಇಂಪಾರ್ಟೆನ್ಸ್. ಅದೇ ಅಲ್ಲ, ಇಲ್ಲಿ ಅನ್ನ ಇಬ್ಬರಿಗೂ ಒಂದೇ, ಇಬ್ಬರಿಗೂ ಅನ್ನ ಇದೆ, ಭೋಗ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಾರೆ. ಉಭಯಂ ಮೀಮಾಂಸಿತ್ವ, ದೇವತೆಗಳು ಇಬ್ಬರಿಗೂ ಈ ಇಬ್ಬರ ಒಂದು ನಡೆಯನ್ನು ತೂಗಿ ಹಾಕಿ ಫಲವನ್ನು ಕೊಡ್ತಾರೆ. ಸಮಮನ್ನ ಮಕಲ್ಪಂತ. ಇದೆಲ್ಲ ನಮ್ಮನ್ನು ಎಲ್ಲಿಗೆ ಒಯ್ಯುತ್ತೆ ಅಂತಂದ್ರೆ ಅಲ್ಲಿಗೆ ಒಯ್ಯುತ್ತೆ, ಹೇಗಿರಬೇಕು ಅಂತ. ಪ್ರಜಾಪತಿಸ್ತಾನುವಾಚ ವಿಷಮಂ ಕೃತಮಿತ್ಯುತ. ಅದಕ್ಕೆ ಮನು ಮೊದಲಾದವರು ಆಕ್ಷೇಪ ಮಾಡಿದ್ರಂತೆ ದೇವತೆಗಳಿಗೆ. ಎಲ್ಲ ವಿಷಮ ಮಾಡಿದ್ರಲ್ಲ, ಏನು ವಿಷಮ? ನೀವು ಇಬ್ಬರಿಗೂ ಅನ್ನವನ್ನು ಕಲ್ಪಿಸಿದರೆ ನಿರ್ಣಯ ಆಗೋಲ್ಲ. ಬೆಳಗ್ಗೆ ಇದು ಲೋಕದ ಜನರಿಗೆ ನಿರ್ಣಯ ಆಗಲ್ಲ. ಒಬ್ಬ ನಾಸ್ತಿಕನಾಗಿ ಸುಖವಾಗಿದ್ದಾನೆ, ಒಬ್ಬ ಆಸ್ತಿಕನಾಗಿಯೂ ನಾಸ್ತಿಕನಿಗೇನಿದೆಯೋ ಅದೇ ಅನುಭವಿಸ್ತಾನೆ. ನಿರ್ಣಯ ಆಗೋದು ಹೇಗೆ ಜನರಿಗೆ? ನಾಸ್ತಿಕರು ಸುಖವಾಗಿಲ್ವ, ಅದೆಲ್ಲ ಮೂಢನಂಬಿಕೆ, ದೇವರನ್ನು ನಂಬೋದು ಅಂತಾನೆ. ಇನ್ನೊಬ್ಬ ಕೇಳ್ತಾನೆ, ನೋಡು ಆಸ್ತಿಕರು ಇಷ್ಟು ಮೋಸ ಮಾಡ್ತಾರೆ, ಇದಕ್ಕಿಂತ ನಾಸ್ತಿಕತೆಯೇ ಒಳ್ಳೆಯದಲ್ವಾ ಅಂತ ಕೇಳ್ತಾನೆ. ಇದು ವಿಷಮ ಮಾಡಿದಾಗಾಯ್ತಲ್ಲ ನೀವು ಅಂತನಂತೆ ಒಬ್ಬ. ಯಾರು? ಪ್ರಜಾಪತಿ. ಶ್ರದ್ಧಾಪೂತಂ ವದಾನ್ಯಸ್ಯ ಹತಮಶ್ರದ್ಧಯೇತರತ್ ಭೋಜ್ಯಮನ್ನಂ ವದಾನ್ಯಸ್ಯ ನ ಕದರ್ಯಸ್ಯ ವಾರ್ಧುಚೇ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಲ್ಲಪ್ಪ, ಶಾಸ್ತ್ರ ಸಂಪನ್ನರಾದರೂ ಅವರ ನೀಚತೆಯಿಂದಾಗಿ ಕಳ್ಕೊಂಡ್ರು. ಶಾಸ್ತ್ರ ಸಂಪನ್ನರಾದರೂ ಅವರ ನೀಚ ಸ್ವಭಾವದಿಂದ ಕಳ್ಕೊಂಡ್ರು. ಇವರು ನೀಚರಲ್ಲದಿದ್ದರೂ, ಉದಾರ ಗುಣ ಇದ್ದರೂ ಕೂಡ ನಾಸ್ತಿಕ್ಯದಿಂದ ಕಳ್ಕೋಬೇಕಾದ್ದನ್ನು ಕಳ್ಕೊಂಡ್ರು. ಆದರೆ ಅವರಿಬ್ಬರು ಭಾಳ ಮುಂದುವರಿಬೇಕು ಅಂದರೆ ಇಬ್ಬರಿಗೂ ಅನ್ನ ಕಲ್ಪನೆ ಮಾಡಲೇಬೇಕು. ಜಗತ್ತಿನಲ್ಲಿ ಎಂತಹ ದುಷ್ಟನಿಗೂ ಅನ್ನ ಹುಟ್ಟುತ್ತೆ, ಎಂತಹ ಶಿಷ್ಟನಿಗೂ ಅನ್ನ ಹುಟ್ಟತ್ತೆ, ಹುಟ್ಟಲ್ಲ ಅಂತಿಲ್ಲ. ಅದರಿಂದಾಗಿ ಈ ಲೋಕದ ನಡೆಗಳನ್ನು ನೋಡಿ ನಾಸ್ತಿಕ್ಯದ ಬಗ್ಗೆ, ಆಸ್ತಿಕ್ಯದ ಬಗ್ಗೆ ತೀರ್ಮಾನ ಮಾಡಬೇಡಿ. ಅದು ಕ್ರೈಟೀರಿಯಾನೇ ಅಲ್ಲ, ಇದು ವಾಸ್ತವ.
ಅದರಿಂದ ಪಾಂಡವರು ಕಷ್ಟಪಟ್ಟರು, ದುರ್ಯೋಧನಾದಿಗಳು ಸುಖವಾಗಿದ್ದರು. ಅದರಿಂದಾಗಿ ಸಾಹಿತ್ಯದಲ್ಲಿ ಒಂದು ಕಲ್ಪನೆ ಇದೆ, ಫುಲ್ ವೈಟ್ ಆ್ಯಂಡ್ ಫುಲ್ ಬ್ಲ್ಯಾಕ್ ಅಂತ. ಅದು ಯಾವತ್ತೂ ನಡೆಯೋಲ್ಲ. ನಾಟಕದಲ್ಲಿ ಮತ್ತು ಕೆಲವೊಂದು ದೃಶ್ಯ ಪ್ರಯೋಗಗಳಲ್ಲಿ ಫುಲ್ ವೈಟ್ ಕಾನ್ಸೆಪ್ಟ್. ಅವನು ಪೂರ್ತಿ ನಾಯಕ ಅಂದರೆ ಪೂರ್ತಿ ಶುದ್ಧ, ಅವನು ದೋಷವೇ ಇಲ್ಲ, ಆ ತರಹ ಮಾತಾಡ್ತಾರೆ. ವಿಲನ್ ಅಂತಂದರೆ ಅವನು ಪೂರ್ತಿ ಬ್ಲ್ಯಾಕ್. ಹಾಗಿಲ್ಲ, ದೋಷಗಳಿದ್ದೇ ಇರುತ್ತೆ. ವೇದವ್ಯಾಸರು ಯಾವ ತರಹ ಫ್ರೇಮ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ ಸ್ಕೆಚ್. ಕಡಿಮೆ ದೋಷಗಳಿರೋದು, ಸಜ್ಜನರು ಕಡಿಮೆ ದೋಷಗಳಿರುತ್ತೆ ಅಂತ ಅಷ್ಟೇ. ಫುಲ್ ವೈಟ್ ಯಾರಿರಲ್ಲ, ಫುಲ್ ಬ್ಲ್ಯಾಕ್ ಯಾವುದೂ ಇರಲ್ಲ. ಈ ವಾಸ್ತವದಲ್ಲಿಯೇ ನೀವು ಭಗವದ್ ಭಕ್ತರನ್ನು ನೋಡಬೇಕು, ಖಂಡಿತ. ಅದರಿಂದಾಗಿ ನಾವು ದೇವತೆಗಳ ದೃಷ್ಟಿಕೋನ ಏನು ಅನ್ನೋದನ್ನು ಬ್ರಹ್ಮದೇವರಲ್ಲದೆ ಇನ್ಯಾರು ಹೇಳಬೇಕು? ಬ್ರಹ್ಮದೇವರು ಹೇಳಿದ್ದನ್ನು, ಋಷಿಗಳು ಉದ್ಗರಿಸಿದ್ದನ್ನು ವೇದವ್ಯಾಸರಲ್ಲದೆ ಬೇರೆ ಯಾರು ಹೇಳಬೇಕು? ಒಮ್ಮೆ ವೇದವ್ಯಾಸರನ್ನು ನೆನಪಿಸಿಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಎಂತೆಂಥ ವಿಷಯಗಳನ್ನು ಹೇಳಿದ್ದಾರೆ. ಅವರು ಹೇಳದ ವಿಷಯವೇ ಇಲ್ಲ, ಮುಟ್ಟದ ವಿಷಯವೇ ಇಲ್ಲ. ನನಗೆ ಮಧ್ವವಿಜಯದಲ್ಲಿ ಒಂದು ಪ್ರಸಂಗ ಬರುತ್ತೆ. ಆಚಾರ್ಯರು ಬದರಿಕಾಶ್ರಮಕ್ಕೆ ಹೋದರು. ಹೋಗ್ತಾ ಇದ್ದಾಗ ವೇದವ್ಯಾಸರನ್ನ ದೂರದಿಂದ ನೋಡ್ಕೊಂಡು ಹತ್ತಿರ ಹೋಗುವಷ್ಟೊತ್ತಿಗೆ ಅವರ ವೇದವ್ಯಾಸರ ಮಾತು ಕೇಳಿಸ್ತಾ ಇತ್ತು. ಆ ವೇದವ್ಯಾಸರ ಮಾತು ಹೇಗಿತ್ತು? ಇಯಮೇಕ ಪದೇ ಸರಸ್ವತಿ ಶ್ರುತಿ ಭರ್ತು ಪರಿಪೂರಯತ್ಯಹೋ ಅಂತ. ಅವರ ಒಂದು ಮಾತು 1000 ಪ್ರಶ್ನೆಗಳಿಗೆ ಉತ್ತರ. ವೇದವ್ಯಾಸರ ಶಿಷ್ಯರು ಕೂತು 1000 ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಯೆಲ್ಲ ಕೇಳಿ ವೇದವ್ಯಾಸರು ಒಂದೇ ಮಾತಾಡ್ತಾ ಇದ್ರಂತೆ. ಅದು ಎಲ್ಲರಿಗೂ ಉತ್ತರ ಆಗೋದು. ನಮಗೆ ಇದನ್ನು ನೋಡಿದಾಗ ಅವರು ಬರೆದಿಟ್ಟದ್ದು ಅಲ್ಪ ಸ್ವಲ್ಪ ಪಾಠ ವ್ಯತ್ಯಾಸ ಆಗಿರುತ್ತೆ. ಅದೇ ಹೀಗಿದೆ ಅಂದ ಮೇಲೆ ಇನ್ನು ಅವರೇ ಮಾತಾಡಿದ್ರೆ ಆ ಮಾತಿನ ಮಾಧುರ್ಯ ಏನು, ಧ್ವನಿಯ ಗಾಂಭೀರ್ಯ ಏನು, ನಾದದ ಆಳ ಏನು, ಆ ಭಾವಗಳೇನು ನಮಗೆ ಮುಟ್ಲಿಕ್ಕೆ ಆಗತ್ತೆ. ಅದರಿಂದಾಗಿ ಅಶ್ರದ್ಧದಾನಯೇ ವೈಕೋ ದೇವಾನಾಂನಾರ್ಹತೆ ಹವಿಹಿ ತಸ್ಯೈವಾನ್ನಂ ನ ಭೋಕ್ತವ್ಯಂ ಇತಿ ಧರ್ಮವಿದೋ ವಿದುಹು. ಆದರೆ ಒಂದು ಮಾತ್ರ, ಶ್ರದ್ಧೆ ಇಡದವನ ಅನ್ನವನ್ನು ದೇವತೆಗಳು ಸ್ವೀಕಾರ ಮಾಡುವಲ್ಲ, ನೀವು ಮಾಡಬೇಡಿ. ಶ್ರದ್ಧೆ ಇಟ್ಟು ಅಲ್ಪ ಸ್ವಲ್ಪ ದೋಷಗಳಿರುತ್ತಲ್ಲ, ಅದನ್ನು ಬೇಕಾದ್ರೆ ಒಪ್ಕೊಳ್ಳಿ. ಯಾಕೆಂದರೆ ಮಧ್ವಾಚಾರ್ಯರು ಕೂಡ ಮಹಾತ್ಮರ ಸಣ್ಣ ಪುಟ್ಟ ದೋಷಗಳನ್ನು ಹೇಳಬೇಡಿ ಅಂತ ಹೇಳ್ತಾರೆ. ಮಹಾತ್ಮರ ಸಣ್ಣ ಪುಟ್ಟ ದೋಷಗಳಿರುತ್ತೆ, ಅದನ್ನು ನೀವು ರೈಟ್ ಸ್ಪಿರಿಟಲ್ಲಿ ತಗೊಳ್ಳಿ. ನಾನು ಹೀಗಿರಬಾರ್ದು ಅಂತ ಬೇಕಾದ್ರೆ ತಗೊಳ್ಳಿ. ಆದರೆ ಅವ್ರ ಬಗ್ಗೆ ಅಸಡ್ಡೆ ಬೇಡ, ಅವ್ರಿಗೂ ಗೌರವಕ್ಕೆ ಅರ್ಹರೇ. ಅದರಿಂದಾಗಿ ಶ್ರದ್ಧೆ ಇಡದ ಯೋಗ್ಯ ಉದಾರ ಅಂತ ಕರೀರಿ. ಶ್ರದ್ಧೆ ಇಡದ ಉದಾರ ದೊಡ್ಡವನೋ, ಶ್ರದ್ಧೆ ಇದ್ದು ಸ್ವಲ್ಪ ಸೊಟ್ಟಗಿನ ಜೀವನ ದೊಡ್ಡವನೋ, ಇವನ ಸ್ವಲ್ಪ ಕದರ್ಯ, ಸ್ವಲ್ಪ ವಕ್ರನಾಗಿದ್ದರೆ ಅದನ್ನು ಕ್ಷಮಿಸಿಬಿಡಿ. ಶ್ರದ್ಧೆ ದೊಡ್ಡದು. ಅಶ್ರದ್ಧದಾನ ಏವೈಕೋ ದೇವಾನಾಂನಾರ್ಹತೆ ಹವಿ. ಅಶ್ರದ್ಧದಾನನನ್ನು ದೇವತೆಗಳು ಸ್ವೀಕರಿಸೋದೇ ಇಲ್ಲ. ತಸ್ಯೈವಾನ್ನಂ ನ ಭೋಕ್ತವ್ಯಂ ಇತಿ ಧರ್ಮವಿದೋ ವಿದುಹು. ಅದು ಜೈವಿಕ ನಡೆಯಗೆ ಸಂಬಂಧಪಟ್ಟದ್ದು. ಕದರಿಯ ಅವನು ಯಾಕೆ ಮಾಡಿರ್ತಾನೋ ದೇವರಿಗೆ ಗೊತ್ತು. ಯಾಕೆ ಅಂದರೆ ಪ್ರಭಾವನೂ ಹಾಗಾಗಿರಬಹುದಲ್ವಾ.
ಅವನ ಜೀವನದಲ್ಲಿ ಅನುಭವಿಸಿದ ಯಾವುದೋ ಒಂದು ಕೆಟ್ಟ ಪರಿಸರ, ಕೆಟ್ಟ ಪ್ರಾರಬ್ಧ, ಏನೋ ಒಂದು ಆಗಿರ್ಲಿಕ್ಕೆ ಸಾಕು. ಯಾಕೆಂದರೆ ಒಬ್ಬ ಅತ್ಯಂತ ಯೋಗ್ಯ ಇರ್ತಾನೆ, ಅವನು ವಿನಾಕಾರಣ ಒಂದೊಂದು ದ್ವೇಷ ಮಾಡ್ತಾ ಇರ್ತಾನೆ, ಅವನ ಜೀವನದಲ್ಲಿ ಕಹಿ ಅನುಭವ ಆಗೋದು ಏನೋ ಆಗಿರುತ್ತೆ. ಅದರಿಂದಾಗ ಅವನು ಉತ್ಕಟವಾಗಿ ದ್ವೇಷ ಮಾಡ್ತಾ ಇರ್ತಾನೆ ಅಷ್ಟೇ. ಅದು ಅವನ ಮಿತಿ ಅದು ಅಂತ ಹೇಳಿ ಬಿಟ್ಬಿಡಿ. ಅಶ್ರದ್ಧಾ ಪರಮ ಪಾಪ್ಮ ಶ್ರದ್ಧಾ ಪಾಪ ಪ್ರಮೋಚನಿ ಜಹಾತಿ ಪಾಪಂ ಶ್ರದ್ಧಾವಾನ್ ಸರ್ಪೋ ಜೀರ್ಣಾಮಿವ ತ್ವಚಂ. ಕದರ್ಯ ಅಂತ ಹೇಳಿದರೆ ನೀಚ. ಕದರ್ಯ ಅಂತಂದರೆ ನೀಚ. ಕದರ್ಯ ಅಂತಂದರೆ ಕುಟಿಲವಾದ ನಡೆ. ಕದರ್ಯ ಅಂತಂದರೆ ಕಳಪೆ. ಈ ಮೂರು ಅರ್ಥಗಳಿದೆ. ಮೂರು ಅರ್ಥವನ್ನು ಯಥಾಯೋಗ್ಯವಾಗಿ ಬಳಸ್ಕೊಳ್ಬೇಕು. ಅದರಿಂದಾಗಿ ಯಾಕೆ ಅಶ್ರದ್ಧೆಗೂ ಶ್ರದ್ಧೆಗೂ ಏನು? ಅಶ್ರದ್ಧೆಯೇ ಪಾಪ, ದೊಡ್ಡ ಪಾಪ. ಶ್ರದ್ಧಾ ಪಾಪ ಪ್ರಮೋಚಿನಿ. ಈ ಶ್ರದ್ಧೆ ಇತ್ತು ಅಂತಂದರೆ ಮಾನಸಿಕ ದೋಷಗಳು, ಜೀವನದ ಸಣ್ಣ ಪುಟ್ಟ ನಡೆಯ ದೋಷಗಳು ಏನಾಗತ್ತೆ, ಸಣ್ಣ ಪುಟ್ಟ ನಡೆಯ ದೋಷಗಳು ಅದು ಪರಿಹಾರ ಆಗತ್ತೆ. ಜೀವನದಲ್ಲಿ ಒಬ್ಬ ವೇದದ ಬಗ್ಗೆ, ದೇವರ ಬಗ್ಗೆ ಶ್ರದ್ಧೆ ಇರುತ್ತೆ, ಏನೋ ತಪ್ಪು ಮಾಡ್ತಾ ಇರ್ತಾನೆ, ಅನವಶ್ಯಕವಾಗಿ ಕೆಲವರು ಕುಟಿಲ ಆಗೋದುಂಟು, ಏನೋ ನಮಗದು ಗೆಲುವು ಅಂತ. ಕೆಲವೊಬ್ಬರು ಆ ಕೌಟಿಲ್ಯವನ್ನು ಬುದ್ಧಿವಂತಿಕೆ ಅಂತ ಅಂದ್ಕೊಳ್ಳೋರು ಉಂಟು. ಆ ಅವಕಾಶವಾದಿತ್ವವನ್ನು ನಮ್ಮ ಚಾತುರ್ಯ ಅಂತ ಅನ್ಕೋತಾರೆ ಬಹಳ ಜನ. ಆದರೆ ಅವ್ರನ್ನಾದರೂ ಕ್ಷಮಿಸಿಬಿಡಬಹುದು. ಯಾಕೆಂದರೆ ದೇವತೆಗಳು ಯಾವಾಗ ಅವರ ಪಾಪವನ್ನು ಕಳೆಯುತ್ತಾರೋ ಗೊತ್ತಿಲ್ಲ. ಶ್ರದ್ಧಾ ಪಾಪ ಪ್ರಮೋಚನಿ. ಮತ್ತು ಆ ಶ್ರದ್ಧೆ ಇರೋದ್ರಿಂದಾಗಿ ಉತ್ಕಟವಾದ ಪಾಪವನ್ನಂತೂ ಮಾಡಲಿಕ್ಕೆ ಹೋಗಲ್ಲ. ಪಂಚಮಹಾಪಾತಕಗಳು, ಉಪಪಾತಕಗಳನ್ನಂತೂ ಮಾಡಲ್ಲ. ಹೀಗಾಗಿ ಶ್ರದ್ಧೆ ಹೊಂದಿದ್ರೆ ಇವತ್ತಲ್ಲ ನಾಳೆ ಗೊತ್ತಿಲ್ಲ ಪಾಪ ನಾಶ ಆಗತ್ತೆ. ಜಹಾತಿ ಪಾಪಂ ಶ್ರದ್ಧಾವಾನ್. ಶ್ರದ್ಧಾವಂತ ಪಾಪವನ್ನು ಬಿಟ್ಟಾನು. ಹೇಗೆ? ಸರ್ಪೋ ಜೀರ್ಣಾಮಿವ ತ್ವಚಂ. ಹಾವು ತನ್ನ ಆ ಚರ್ಮವನ್ನು ಬಿಟ್ಟ ಹಾಗೆ, ಪೊರೆ ಬಿಟ್ಟ ಹಾಗೆ. ಅವ್ರಿಗೆ ಅಪ್ಲೈ ಆಗಲ್ಲ. ಯಾಕೆ ಗೊತ್ತಾ? ಅದನ್ನೇ ಹೇಳಿದ್ದು. ಶ್ರದ್ಧೆ ದೊಡ್ಡದೋ ಅಶ್ರದ್ಧೆ ದೊಡ್ಡದೋ ಅಂದಾಗ ಅಶ್ರದ್ಧೆ ಏನಾಗತ್ತೆ, ಅದು ಜೀವಧರ್ಮವಾಗಿದ್ದರೆ ಎಂದು ಬಿಡಲ್ಲ ಅವರು. ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಇರಬಹುದು, ಆದರೆ ಶ್ರದ್ಧೆ ಇಲ್ಲ ಅಂದರೆ ಅದು ಪ್ರಾರಬ್ಧ ಬರಲ್ವಾ? ಅಶ್ರದ್ಧೆ ಅನ್ನೋದು ಸಾಮಾನ್ಯವಾಗಿ ಬರಲ್ಲ. ಅಶ್ರದ್ಧೆ ಅನ್ನೋದೇನಿದೆ ಅದು ಜೀವ ಸ್ವಭಾವ ಆಗಿದ್ದರೆ ಬರಲ್ಲ. ಕೆಲವೊಮ್ಮೆ ಅಗ್ನಾಸ್ಟಿಕ್ ಅನ್ನೋ ಹೆಸರಿನಿಂದ ಇರ್ತಾರೆ, ಅವರಿಗೆ ಗೊಂದಲ ಇದೆ ಅಂತ ಅಷ್ಟೇ ಅರ್ಥ. ಅವರು ಯಾವುದೋ ಒಂದು ಪಾಪದಿಂದ ನಾಸ್ತಿಕರ ತರಹ ಇರ್ತಾರೆ. ಅವರಿಗೆ ಯಾವ ಜನ್ಮದಲ್ಲಿ ಅದು ಏನಾಗತ್ತೆ ನಮಗೆ ಗೊತ್ತಿಲ್ಲ ಸಾಮಾನ್ಯವಾಗಿ. ಆದರೆ ಶ್ರದ್ಧೆಯ ವೇಷ ತೊಟ್ಟವರಿದ್ದಾರಲ್ಲ, ಅದು ಭಾರಿ ಡೇಂಜರಸ್. ಇದು ಎರಡೂ ದೋಷವನ್ನು ಒಳಗೊಂಡ ಹಾಗೆ. ಶ್ರದ್ಧೆ ಇರಲ್ಲ, ಲೌಕಿಕ ಲಾಭಕ್ಕಾಗಿ ಯಾವುದೋ ಒಬ್ಬ ಹಿಂದಿನ ಪುರುಷನನ್ನು ಅವಲಂಬಿಸಿ ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ತಾ ಅವ್ರ ಉದ್ಧಾರ ಇವ್ರ ಉದ್ಧಾರ ಅಂತ ಅನ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ಮಾತ್ರ ಯಾವತ್ತೂ ನಂಬಬೇಡಿ. ಅವ್ರಿಗೆ ಶ್ರದ್ಧೆ ಎಲ್ಲೂ ಇರಲ್ಲ, ಆದರೆ ಶ್ರದ್ಧೆಯ ನೆಪ. ಅದಕ್ಕೆ ಆ ನೆಪದ ಆಧಾರಕ್ಕೆ ಯಾರೋ ಒಬ್ಬ ಪುರುಷ ಬೇಕು, ಅವನನ್ನು ಇಟ್ಕೋತಾರೆ. ಅದರಿಂದಾಗಿ ಅಶ್ರದ್ಧಾವಂತನಾದ ಯೋಗ್ಯನಿಗಿಂತ ಶ್ರದ್ಧಾವಂತನಾದ ಕಳಪೆ ವ್ಯಕ್ತಿ ಉತ್ತಮ. ಯಾಕೆಂದರೆ ಇದು ತನ್ನ ಪ್ರಯಾಣದಲ್ಲಿ ಯಾವತ್ತೋ ಒಮ್ಮೆ ಸರಿಯಾಗಬಹುದು, ಆದರೆ ಇವನು ಯಾವತ್ತೂ ಸರಿಯಾಗಲ್ಲ.
ಛಾಯಸಿ ಯಾ ಪವಿತ್ರಾಣಾಂ ನಿವೃತ್ತಿಶ್ರದ್ಧಯಾ ಹಿ ಸಾ ನಿವೃತ್ತದೋಷಶೀಲೋ ಯಃ ಶ್ರದ್ಧಾವಾನ್ ಪೂತಯೇವತಃ. ಶ್ರದ್ಧಯಾ ನಿವೃತ್ತಿ ಜಾಯಸಿ. ಪವಿತ್ರವಾದ ಕಾರ್ಯಗಳಲ್ಲಿ ಫಲಾಕಾಂಕ್ಷೆಯನ್ನು ಕಳೆದುಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡದು. ಯಾಕೆಂದರೆ ಶ್ರದ್ಧೆಯಿಂದ ದೇವರಿಗೆ ನಾವು ಸಲ್ಲಿಸಬೇಕಾಗಿರುವ ಸೇವೆ ಅಂತ. ನಿವೃತ್ತ ದೋಷಶೀಲೋಯ ಶ್ರದ್ಧಾವಾನ್ ಪೂತಯೇವತಃ. ಶ್ರದ್ಧಾವಂತನಾದವನು ದೋಷವನ್ನು ಕಳೆದುಕೊಳ್ಳುತ್ತಾನೆ, ಆಗ ಅವನು ಪವಿತ್ರನೇ ಆಗಿರ್ತಾನೆ. ಕಿಂ ತಸ್ಯ ತಪಸಾ ಕಾರ್ಯಂ ಕಿಂ ವೃತ್ತೇನ ಕಿಮಾತ್ಮನ ಶ್ರದ್ಧಾಮಯೋಯಂ ಪುರುಷಃ ಯೋ ಯಚ್ಛ್ರದ್ಧಸ್ಸ ಏವತಃ. ಗೀತೆಗೆ ವ್ಯಾಖ್ಯಾನ ಇದು. ಗೀತೆಯ ಮಾತನ್ನೇ ಇಲ್ಲಿ ಹೇಳಿದ್ದಾರೆ. ಯೋ ಯಚ್ಛ್ರದ್ಧ ಸ ಏವತಃ. ಯಾರ ಶ್ರದ್ಧೆ, ಜೀವನದ ನಡೆ ಏನಿದೆ ಆಳವಾಗಿ ಸಾತ್ವಿಕ ಶ್ರದ್ಧೆ ಇರುತ್ತೆ, ತಾಮಸ ಶ್ರದ್ಧೆ ಇರುತ್ತೆ, ಆಮೇಲೆ ರಾಜಸ ಶ್ರದ್ಧೆ ಇರುತ್ತೆ. ಯಾರಿಗೆ ಸಾತ್ವಿಕ ಶ್ರದ್ಧೆ ಇರುತ್ತೆ ಅವನು ಸಾತ್ವಿಕನೇ, ಯಾರು ರಾಜಸ ಶ್ರದ್ಧೆ ಇರುತ್ತೆ ಅವರಿಗೆ ರಾಜಸನೇ, ಯಾರಿಗೆ ತಾಮಸ ಶ್ರದ್ಧೆ ಇರುತ್ತೆ ಅವರಿಗೆ ತಾಮಸನೇ. ಇದು ಈ ಗುಣತ್ರೈವಿಧ್ಯ ಬಹಳ ಜನರಿಗೆ ಒಪ್ಕೊಳ್ಳಿಕ್ಕಾಗಲ್ಲ. ಕಾರಣ ಏನು ಅಂದರೆ ದೊಡ್ಡ ಇನ್ಸೆಕ್ಯೂರಿಟಿ. ಅಲ್ಲ, ಪ್ರಾಮಾಣಿಕವಾದ ಸಂದೇಹ ಇರಲ್ಲ ಅಂತ ಇಲ್ಲ, ಪ್ರಾಮಾಣಿಕವಾದ ಸಂದೇಹ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪ್ರಾಮಾಣಿಕವಾದ ಸಂದೇಹನೇ ಇರುತ್ತೆ ಪಾಪ. ಆದರೆ ಕೆಲವೊಮ್ಮೆ ಇದನ್ನು ನಿರಾಕರಣೆ ಮಾಡುವ ಬುದ್ಧಿ ಆಗುತ್ತೆ ಬರುತ್ತೆ. ನಾನೊಂದೊಮ್ಮೆ ತಾಮಸನಾಗ್ಬಿಟ್ಟಿದ್ರೆ ಎದುರಿಸಬೇಕಾದ ದುಃಖದ ಅಗಾಧವಾದ ಕಲ್ಪನೆಯಿಂದ ಬೇಡವೇ ಬೇಡಪ್ಪ ಮಧ್ವಾಚಾರ್ಯ ಸರಿ ಇಲ್ಲ ಅಂದ್ಬಿಡ್ತಾರೋ. ಆದರೆ ಏನು ಮಾಡಬೇಕು? ನನಗೆ ತಾಮಸನೋ ಸಾತ್ವಿಕನೋ ರಾಜತನೋ ಹೇಗೆ ತಿಳ್ಕೊಳ್ಳೋದು? ನಿಮಗೆ ಅದ್ರ ತಲೆ ಬಿಸಿ ಯಾಕೆ? ಸಾಧನೆ ಮಾಡ್ಕೊಂಡು ಹೋಗಿ ಅಷ್ಟೇ, ಶಾಸ್ತ್ರ ಓದ್ಕೊಂಡು ಹೋಗಿ, ಆದಷ್ಟು ನೋಡ್ಕೊಂಡು ಹೋಗಿ. ನೀವು ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀರಾ? ಇದು ಈಗ ಕೊಡಬೇಕಾದ ಉತ್ತರ. ನಿಮ್ಮನ್ನು ಹೇಗೆ ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ನಾವು ಕಿಟ್ ಕೊಡ್ಬೋದೇ, ಟೂಲ್ ಕಿಟ್ ಕೊಡಬಹುದೇ ವಿನಃ ನಾವೇ ನಿಮ್ಮನ್ನು ತಂದು ಪರೀಕ್ಷೆ ಮಾಡಲಿಕ್ಕಾಗಲ್ಲ. ಅದೇ ಆಶ್ವಾಸನೆ ಕೊಟ್ಟ ಹಾಗೇನೆ. ಅದೇ ಯಾವತ್ತೋ ಒಂದು ದಿವಸ ಉದ್ಧಾರ ಆಗ್ತೀರಿ ಶ್ರದ್ಧೆ ಇದ್ರೆ. ಮತ್ತೆ ಶ್ರದ್ಧೆ ಇದ್ರೆ ಮಾತ್ರ ನಾವು ಹಿಂಗೆ ಕೇಳ್ತಾ ಕೊಡೋದು, ಇಲ್ಲ ಅಂದ್ರೆ ಕೇಳಲಿಕ್ಕೆ ಆಗಲ್ಲ. ಶ್ರದ್ಧೆ ಇರಬೇಕು, ಅದ್ರ ಮೇಲೆ ಭಾಗ್ಯ ಇರಬೇಕು. ಅಲ್ಲಲ್ಲ, ಹಾಗಲ್ಲ. ಸಾತ್ವಿಕರಿಗೇನೆ ಕೆಲವೊಮ್ಮೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದೆ ಹೋದರೆ ಇದನ್ನು ಕೇಳಲಿಕ್ಕಾಗಲ್ಲ. ಶ್ರದ್ಧೆ ಇರುತ್ತೆ, ಆದರೆ ಭಾಗ್ಯ ಇರಲ್ಲ. ಯೋಗ ಇನ್ನೊಂದು, ಯೋಗ ಇನ್ನೊಂದು. ಒಂದು ರೀತಿ ಯೋಗ ಅಂತ ಹೇಳಬಹುದು, ಯೋಗ ಇನ್ನೊಂದು. ಇದು ಇರಲೇ ಅವಕಾಶ. ಅದರಿಂದಾಗಿ ಈ ಎರಡೂ ಕೂಡಿದ್ಯಾ ಸಾತ್ವಿಕರು ಅಂದ್ಕೊಂಡು ಮುಂದುವರಿದೆ ಅಷ್ಟೇ. ಇತಿ ಧರ್ಮಸ್ಥಮಾಖ್ಯಾತಃ ಸದ್ಭಿರ್ಧರ್ಮಾರ್ಥದರ್ಶಿಭಿಃ ವಯಂ ಜಿಜ್ಞಾತಮಾನಾಸ್ತ್ವಾಂ ಸಂಪ್ರಾಪ್ತ ಧರ್ಮದರ್ಶನಾತ್ ಸ್ಪರ್ಧಾಂ ಜಹಿ ಮಹಾಪ್ರಾಜ್ಞ ತತ ಪ್ರಾಪ್ಸ್ಯಸಿ ಯತ್ಪರಂ. ಇದು ಸಜ್ಜನರು ಹೇಳಿದ ಧರ್ಮ. ನಿನ್ನಲ್ಲಿ ಒಂದು ದೋಷ ಏನಾಯಿತು ಅಂದರೆ ಸ್ಪರ್ಧೆ. ಧರ್ಮದಲ್ಲಿ ಸ್ಪರ್ಧೆ. ಇವ್ರು ಮಾಡಿದ್ರು ನಾನು ಮಾಡಿಬಿಡ್ಬೇಕು, ಅಥವಾ ಇವ್ರಿಗಿಂತ ನಾನು ಗ್ರೇಟ್. ಈ ಭಾವನೆ ತ್ಯಾಗ ಮಾಡು. ಇದು ಧರ್ಮದ ದೋಷ. ಎನ್ವಿ ಇರಬಾರದು. ನಿನ್ನಲ್ಲಿ ಅದೊಂದಿದೆ, ಪರಿಹಾರ ಮಾಡಿಕೋ, ನೀನು ಧಾರ್ಮಿಕನೇ. ಉಳಿದದ್ದೆಲ್ಲ ಏನು ಕರೆಕ್ಷನ್ನು ಇಲ್ಲ. ಕಾಂಪಿಟಿಷನ್ನಲ್ಲಿ ಮಾತ್ರ ಕರೆಕ್ಷನ್ ಅಂತ ಹೇಳಿದ ಜಾಜಲಿಹಿ. ಯಾಕೆಂದರೆ ಮಧ್ವಾಚಾರ್ಯರು ಅದನ್ನೇ ಹೇಳೋದು. ಎಷ್ಟು ಜನರನ್ನ ತೋರಿಸ್ಲಿ ನಾನು ತಾತ್ಪರ್ಯ ನಿರ್ಣಯದಲ್ಲಿ? ಎಷ್ಟು ಜನರನ್ನ ತೋರಿಸ್ಲಿ? ಶಬರಿ, ಶಚಿಯ ದಾಸಿ, ಅವಳು ಇಂದ್ರನ ದಾಸಿ.
ತನ್ನ ಯೋಗ್ಯತೆಗೆ ಮೀರಿದ ಶೃಂಗಾರವನ್ನು ತೋರಿಸ್ಲಿಕ್ಕೆ ಹೋದ್ಲು. ಶಪ್ತಳ ಕೆಳಗಡೆ ಬಿದ್ಲು. ಕಮಲಪಾಲಿಕೆ ಹೀಗಂದ್ರೆ ಗೊತ್ತಾಗಲ್ಲ ಅಲ್ವಾ, ಹಿಡಿಂಬೆ. ಆ ಹಿಡಿಂಬೆಯೂ ಅಷ್ಟೇ ಸ್ಪರ್ಧೆಯಿಂದಾಗಿ, ಶಚಿಯ ಮೇಲಿನ ಸ್ಪರ್ಧೆಯಿಂದಾಗಿ ಇಂದ್ರನತ್ತಿರ ಅತ್ಯಂತ ವೈಯಾರವನ್ನು ತೋರಿಸಿ ಕೆಳಗಡೆ ಬಿದ್ಲು, ರಾಕ್ಷಸಿಯಾದ್ಲು. ರಾಕ್ಷಸಿಯಾಗುವ ಮುನ್ನ ಅವಳು ಭಾರತೀಯನ ಕುರಿತು ತಪಸ್ ಮಾಡಿ, ನೀನು ನನ್ನಲ್ಲಿ ಆವಾಹಿತಳಾಗಬೇಕು, ಮುಖ್ಯಪ್ರಾಣನ ಸಂಘದಿಂದ ನಾನು ಶುದ್ಧಳಾಗಬೇಕು ಅಂತ ಕೇಳಿಕೊಂಡು. ಸೊ ಧರ್ಮದಲ್ಲಿ ಸ್ಪರ್ಧೆ ಬಂದರೆ ಇನ್ನು ಹೇಗಿರಬೇಡ, ಇದೇ ರೀತಿ ಇರುತ್ತೆ. ಮಧ್ವಾಚಾರ್ಯ ಅದನ್ನೇ ಹೇಳೋದು, ಯಾವತ್ತೂ ಸ್ಪರ್ಧೆ ಇರಬಾರ್ದು ಅಂತ. ನಮಗದರ ಜ್ವಲಂತ ನಿದರ್ಶನ ಆ ಸ್ಪರ್ಧೆ ಇದ್ದದ್ರಿಂದಲೇ ಕರ್ಣ ಪೂರ್ತಿ ಅವನ ಯಶಸ್ಸು, ಅವನ ಧರ್ಮ, ಕೀರ್ತಿ ಎಲ್ಲ ಹಾಳಾಗಿದ್ದು ಯಶಸ್ಸಿರೋದ್ರಿಂದ. ಇದು ಸ್ಪರ್ಧೆ ಇದ್ದದ್ರಿಂದ. ಅವನು ಯಾವಾಗಲೂ ಅರ್ಜುನನ ಜೊತೆ ಕಂಪೇರ್ ಮಾಡ್ಕೋತಾ ಇದ್ದ ತನ್ನನ್ನು. ಸುಪ್ತವಾಗಿ ನಮ್ಮಲ್ಲಿ ಸ್ಪರ್ಧಾ ಮನೋಭಾವ ಇದ್ದರೆ ಅದನ್ನು ಬಿಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದೇ ತಾತ್ಪರ್ಯ. ನಮಗೆ ಯಾರ ಬಗ್ಗೆ ಸ್ಪರ್ಧೆ ಇದೆ ಅಂತ ನೋಡ್ಬೇಕಾಗತ್ತೆ ಕೆಲವೊಮ್ಮೆ. ಮನವ ಶೋಧಿಸಬೇಕು ನಿತ್ಯ. ಆತ್ಮಾವಲೋಕನ ಅಂದರೆ ಅದು. ಯಾರ ಬಗ್ಗೆ ನನಗೆ ಸ್ಪರ್ಧೆ ಇದೆ ಅವ್ರ ಬಗ್ಗೆ ಇಟ್ಕೊಳ್ಬಾರದು. ಸಾಮಾನ್ಯವಾಗಿ ಸತ್ತೋದವ್ರ ಬಗ್ಗೆ ಸ್ಪರ್ಧೆ ಇರಲ್ಲ. ಆದರೆ ಈಗ ಯಾವ ಲೆವೆಲ್ಗೆ ಇಳಿದಿದ್ದೀವಿ ನಾವು ಅಂತಂದರೆ, ಹೋಗ 5-6 ವರ್ಷ ಆಗೋಗಿದೆ, ಇನ್ನೂ ಅವ್ರು ನೆನಪಿಸ್ಕೊಂಡು ಖಂಡನೆ ಮಾಡ್ತಾ ಇದ್ದಾರೆ. ಏನು ಹೇಳೋದು ಅವ್ರನ್ನ? ಅದು ಸಲ್ಲದ ವಿಚಾರಕ್ಕೆ ಪ್ರಮಾಣ ಪ್ರಮಿತವಾದ ವಿಚಾರ ಅವರು ಹೇಳಿದ್ರು ಅದನ್ನು ನಿರಾಕರಣೆ ಮಾಡೋದು, ಅದು ಭೀಕರ. ಇರಬಾರ್ದು ಅದು. ಧರ್ಮದಲ್ಲಿ ಇರತಕ್ಕಂತಹ ಸ್ಪರ್ಧೆ, ಸಾಮಾನ್ಯ ಬದುಕಿರೋವ್ರ ಬಗ್ಗೆ ಸ್ಪರ್ಧೆ ಇರುತ್ತೆ. ಅಥವಾ ನಮ್ಮ ಕಾಲಕ್ಕಿಂತ ಒಂದು ಸ್ವಲ್ಪ ಹಿಂದೆ ಹೋದವರಲ್ಲೂ ಇಟ್ಕೊಳ್ಳೋಣ. ದೀರ್ಘಕಾಲ ಕಳೆದು ಹೋದವರಲ್ಲಿ ಸ್ಪರ್ಧೆ ಇರಲ್ಲ. ಯಾಕೆಂದರೆ ಅವ್ರು ನಮಗೆ ಎಗೇನಿಸ್ಟ್ ಅಲ್ಲ, ಅವ್ರು ನಮ್ಮ ಕಾಲದವರಲ್ಲ. ಹೀಗಾಗಿ ಅವ್ರ ಮಾತು ಪ್ರಮಾಣ, ಹಿಂದಿನವ್ರು ಅಂತೇವೆ. ಹಿಂದಿನವ್ರ ಪ್ರಮಾಣ ಅಂತ ಹೇಳೋದು ಯಾಕೆ ಅಂದರೆ ಅವರು ನಮಗೆ ಸ್ಪರ್ಧೆಯಲ್ಲಿಲ್ಲ ಅಂತ. ಅದಕ್ಕಿಂತ ಅದು ಪ್ರಮಾಣಕ್ಕೆ ವಿರುದ್ಧವಾ, ಆಚಾರ್ಯರ ಮಾತಿಗೆ ವಿರೋಧವಾ ಇಲ್ವಾ ಅದನ್ನೆಲ್ಲ ನೋಡಲ್ಲ. ನಮಗಂತೂ ಅವರು ಇದಲ್ವಲ್ಲ, ಕಾಂಪಿಟೆಂಟ್ ಅಲ್ವಲ್ಲ. ಈ ಮನೋಭಾವ ಇರುತ್ತೆ. ನಾವು ಮನಸ್ಸನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ತರಹ ಎಲ್ಲ ಇರುತ್ತೆ. ಇಷ್ಟು ಅವನು ಸ್ಪರ್ಧಾಂಜಹಿ ಮಹಾಪ್ರಾಜ್ಞ ತತ ಪ್ರಾಪ್ಸ್ಯಸಿ ಅತ್ಪರಂ. ನೀನು ಎತ್ತರಕ್ಕೆ ಏರ್ಲಿಕ್ಕೆ ಆಗಿರುವ ತೊಂದರೆ ಯಾವುದು ಅಂತ ಹೇಳಿದ್ರೆ ಸ್ಪರ್ಧಾ. ಅದನ್ನು ಬಿಟ್ಟುಬಿಡೋ, ಎಲ್ಲ ಒಳಿತನ್ನ ಹೊಂದುತ್ತೀಯ ಅಂತ. ಇಷ್ಟು ಹೇಳಿದ ಕೂಡಲೇ ಜಾಜಲಿ ಕೇಳಿದ, ನ ವೈ ಮುನೀನಾಂ ಶೃಣುಮಶ್ಚ ತತ್ವಂ ಪೃಚ್ಛಾಮಿ ತೇ ವಾಣಿಜ ತತ್ವಮೇತತ್ ಪೂರ್ವೇ ಹಿ ಪೂರ್ವೇಪ್ಯನವೇಕ್ಷಮಾಣಾಃ ನಾತಃಪರಂತೆ ಋಷಯಃ ಸ್ಥಾಪಯಂತಿ. ಅಲ್ಲಪ್ಪ, ಮುನಿಗಳು ಈ ತತ್ವವನ್ನು ಹೇಳಿದ್ದು ನಾವು ಕೇಳಲಿಲ್ಲ. ಎಲ್ಲವನ್ನ ಬಿಟ್ಟು ಕಾಡಿನಲ್ಲಿ ಕುಳಿತಿರುವವರು ಯಾವತ್ತಾದರೂ ಈ ತತ್ವವನ್ನು ಹೇಳಿದ್ರಾ? ಇಲ್ಲ. ನೀನು ಹೇಳೋದನ್ನು ಕೇಳ್ತಾ ಇದ್ದೇನೆ. ಹೌದು, ಮುನಿಗಳು ಕಾಡಿನಲ್ಲಿ ಕುಳಿತಾಗ ಯಾರ ಮೇಲೆ ಸ್ಪರ್ಧೆಯೇ ಬೆಳೆಯಲ್ಲ. ಆ ಕಾಂಪಿಟಿಷನ್ ವರ್ಲ್ಡಲ್ಲಿ ಇರುವವನು ಅದಕ್ಕೆ ಅಂಟಿಕೊಳ್ಳದೆ ಇರೋದಿರುತ್ತಲ್ಲ, ಅದು ದೊಡ್ಡದಾಗತ್ತೆ. ಅವನು ಅದಕ್ಕೆ ತುಲಾಧಾರ, ಅವನು ವ್ಯಾಪಾರಿ ರೀ. ಅವನು ತಕ್ಕಡಿ ಯಾವ ರೀತಿ ಸಮವಾಗಿ ನಿಲ್ಲತ್ತೋ ಹಾಗೆ ನಾನು ಇರಬೇಕು ಜಗತ್ತಿನಲ್ಲಿ ಅಂತ ತಕ್ಕಡಿಯನ್ನು ಮುಂದೆ ಇಟ್ಕೊಂಡವನು. ಹೀಗಾಗಿ ಜಾಜಲಿ ಹಿಂದಿನವ್ರು ಯಾರು ಹೇಳಿಲ್ವಲ್ಲ ಅಂತ ಕೇಳ್ತಾನೆ. ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಿಂದಿನವ್ರು ಯಾರು ಹೇಳಲಿಲ್ಲ, ನೀನು ಹೇಳ್ತಾ ಇದ್ದೀನಿ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಯಾಕೆ ಆಗಬಾರ್ದು? ಯಾಕಂದ್ರೆ ಅವರಿದ್ದ ಪರಿಸ್ಥಿತಿಯೇ ಬೇರೆ, ಇವರಿದ್ದ ಪರಿಸ್ಥಿತಿಯೇ ಬೇರೆ. ಕೆಲವೊಮ್ಮೆ ಏನಾಗ್ತಾ ಇತ್ತು,
ಹಿಂದಿನವ್ರು ಯಾರು ಹೇಳ್ತಾ ಇರೋದು ನೀವು ಹೇಳ್ತಾನೆ ಅಂತ. ಹೌದು, ಅವರಿದ್ದ ಪರಿಸ್ಥಿತಿ ಬೇರೆಪ್ಪ, ಇವರಿದ್ದ ಪರಿಸ್ಥಿತಿಯೇ ಬೇರೆ. ನಾವೇನು ಮಾಡೋಣ? ಈಗ ಇದೇ ಮಹಾಭಾರತದ ಮಾತನ್ನು ನಾವು ವಿದ್ಯಾಮಾನ್ಯರ ಬಾಯಲ್ಲಿ ಕೇಳಲಿಲ್ಲ, ಪೇದಾರ ಸ್ವಾಮಿಗಳ ಬಾಯಲ್ಲಿ ಕೇಳಲಿಲ್ಲ, ನೀವೇನು ಹೊಸದಾಗಿ ಹೇಳ್ತಾ ಇದ್ದಿದ್ದು. ಅಯ್ಯೋ, ಅವ್ರಿಗಿದ್ದ ಪರಿಸ್ಥಿತಿ ಬೇರೆ ಮಾರಾಯರೆ. ಅವ್ರ ಕಾಲದಲ್ಲಿದ್ದ ಚಾಲೆಂಜ್ಗಳು ಬೇರೆ, ಅವ್ರ ಕಾಲದಲ್ಲಿ ಇದ್ದ ವಿದ್ವತ್ತಿನ ಪರಿಸರ ಬೇರೆ, ನಾವೀಗ ನೋಡಬೇಕಾದ ವಿದ್ವತ್ತಿನ ಪರಿಸರ ಬೇರೆ, ನಾವೀಗ ಮಾಡಬೇಕಾದದ್ದು ಬೇರೆ. ಅದರಿಂದಾಗಿ ಪ್ರಸಂಗವೇ ಬೇರೆ. ಅವ್ರ ಥರ ನೀವಿಲ್ಲ ಅಂದರೆ ಹೆಂಗೆ ಹೇಳೋದು? ಆಯಿತು, ಅವರು ನಡ್ಕೊಂಡು ಹೋಗ್ತಾ ಇದ್ರು, ನಾವು ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ? ವಿದ್ಯಾಮಾನ್ಯರು ವೃಷಭಾವತಿಯಲ್ಲಿ ಸ್ನಾನ ಮಾಡಿದ್ರು, ಹೋಗಿ ಮುಳುಗ್ಬಿಡಿ ನೋಡೋಣ ನೀವು ಇವತ್ತು. ಆದರೆ ಜಾಜಲಿ ಹೆಂಗೆ ಪ್ರಶ್ನೆ ಮಾಡ್ತಾನೆ? ಯಾಕೆಂದ್ರೆ ಇವತ್ತಿಗೂ ಅದೇ ಥರ ಪ್ರಶ್ನೆ ಮಾಡೋರಿದ್ದಾರೆ. ವೇದ ಓದೋದಂತೆ, ವೇದ ಏನು ಹಿಂದಿನವ್ರು ಓದಿದ್ರಾ? ಸತ್ಯಜ್ಞಾನರು ಓದಿದ್ರಾ? ವಿದ್ಯಾಮಾನ್ಯ ಸ್ವಾಮಿಗಳು ಓದಿದ್ರಾ? ಯಾಕೆ ವೇದ ಓದಬೇಕು, ಇಷ್ಟ ಸಾಕು ಅಂತನ್ನೋರು ಇದಾರಲ್ಲ ಈ ಜಗತ್ತಿನಲ್ಲಿ. ಅವರ ಪರಿಸ್ಥಿತಿ ಬೇರೆ, ನಮ್ಮ ಪರಿಸ್ಥಿತಿ ಬೇರೆ. ಅವರ ಕಾಲ ಬೇರೆ, ನಮ್ಮ ಕಾಲ ಬೇರೆ. ಅದರಿಂದಾಗಿ ಆಗ ಅವರು ಏನು ಗ್ರಂಥಗಳನ್ನು ಬರೆದಿದ್ರು ಅವಾಗ ಅದನ್ನು ನೋಡಿ ಈಗ ಇದನ್ನು ನೋಡಬೇಕಾಗ್ತಾ ಇದೆ. ಅದೇ, ಆದರೆ ಜಾಜಲಿ ತರನೇ ಈಗಲೂ ಪ್ರಶ್ನೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇರೋದು. ಜಾಜಲಿ ಏನು ಹೇಳ್ತಾನೆ? ನವೈ ಮುನೀನಾಂ ತೃಣಮಶ್ಚ ತತ್ವಂ ಪೃಚ್ಛಾಮಿತೆ ವಾಣಿಜ್ಯ ತತ್ವಮೇ ತತ್. ಅಲ್ಲಪ್ಪ, ಹಿಂದಿನವ್ರು ಯಾರು ಹೇಳಲಿಲ್ಲ ಮುನಿಗಳು, ನಿನ್ನ ಬಾಯಲ್ಲಿ ಮಾತು ಕೇಳ್ತಾ ಇದ್ದೀನಿ ಅಂತಾನೆ. ವಾಣಿಜ್ಯ ಅಂತನ್ನುವಲ್ಲೇ ಉತ್ತರನೂ ಉಂಟು. ಕೆಲವೊಮ್ಮೆ ನಾವು ಪ್ರಶ್ನೆ ಮಾಡಬೇಕಾದ್ರೆ ಉತ್ತರನೂ ಹೇಳ್ಬಿಟ್ಟಿರ್ತೀವಿ ಎಷ್ಟೋ ಬಾರಿ. ಏನು ಶೀತ ಆಗ್ತಾ ಇದೆ ಅಂತ ಹೇಳಿ ಮಜ್ಜಿಗೆ ಕುಡಿಯಲ್ವಾ ಅಂತ ಕೇಳ್ತೀವಿ. ಅಲ್ಲಿ ಉತ್ತರ ಈಗಾಗಲೇ ಅಡಕ್ಕಾಗೋಗಿರುತ್ತೆ. ಅವ್ನು ಸುಮ್ಮನೆ ಹಿಂಗೆ ತಲೆಯಲ್ಲಿ ಆಡಿಸ್ಬೇಕಷ್ಟೆ, ಬೇರೆ ದಾರಿ ಇಲ್ಲ. ಓಹ್, ದೇವಸ್ಥಾನಕ್ಕೆ ಬಂದಿದ್ದೀರಾ, ನಮಸ್ಕಾರ ಹಾಕ್ಲಿಕ್ಕ ಅಂತ ಇನ್ನೇನಕ್ಕೆ ಬರೋದು? ಕೆಲವೊಮ್ಮೆ ಆ ಪ್ರಶ್ನೆಯಲ್ಲಿಯೇ ಉತ್ತರವೂ ಇರುತ್ತೆ. ಪೂರ್ವೇಪ್ಯನವೇ ಕ್ಷಮಾಣಾಃ ನಾತಪ್ಪರಂತೆ ಋಷಯ ಸ್ಥಾಪಯಂತಿ. ಅದಕ್ಕೆ ಜಾಜಲಿ ಹೇಳ್ತಾನೆ, ಹಿಂದಿನವ್ರಿಗಿಂತ ಹಿಂದಿನವರು ಈ ತತ್ವವನ್ನು ಕಾಣಲಿಲ್ವಾ? ಇದಕ್ಕಿಂತ ಹೊರತಾಗಿದೆ ಹೀಗೆ ಅಂತ ಹೇಳಿ ಋಷಿಗಳೇನು ಹೇಳಲಿಲ್ವಾ? ಅಂತ ಹೇಳಿ ಆಮೇಲೆ ಒಂದು ಮಾತು ಹೇಳ್ತಾನೆ. ಯಸ್ಮಿನ್ನೇವತು ತತ್ವೇನ ಪಶವ ಸ್ವರ್ಗಮಾಪ್ನುವನ್ ಪಾತ್ನೀವತೇನ ವಿಧಿನ ಪ್ರಕರೋತಿ ನಿಯೋಜಯನ್. ಹಿಂದಿನವರೆಲ್ಲ ಏನು ಹೇಳ್ತಾ ಇದ್ರು? ಯಜ್ಞದಲ್ಲಿ ಬಲಿಕೊಟ್ಟ ಪಶು ಸ್ವರ್ಗವನ್ನು ಹೊಂದತ್ತೆ ಅಂತ. ಇದರ ಅರ್ಥ ಏನಿರಬಹುದು? ಅನ್ಕೋತೇನೆ, ಕಡೆಗೆ ಇವನೇ ಉತ್ತರ ಕೊಡೋದು ಅನ್ಕೋತೇನೆ. ಶ್ರದ್ಧಾವಾನ್ ಶ್ರದ್ಧದಾನಶ್ಚ ಯಾಮ್ಯಹಂ ಯಾಹಿ ವಾಣಿಜ. ಆ ಯಜ್ಞ ಮಾಡುವವರಿಗೆ ಶ್ರದ್ಧೆ ಇತ್ತೇನೋ, ಅದರಿಂದಾಗಿ ಪಶುಗಳು ಸ್ವರ್ಗಕ್ಕೆ ಹೋದವು. ನನಗೂ ಶ್ರದ್ಧೆ ಇದೆ, ನಾನು ಹೋಗ್ತೇನೆ. ನಿನಗೂ ಶ್ರದ್ಧೆ ಇದೆ, ಪ್ರಾಯ ನೀನೂ ಹೋಗ್ತೀಯಲ್ವಾ? ಅದಕ್ಕೆ ತುಲಾಧಾರ ನಕ್ಕಿದ್ದು ಕಾಣಲ್ಲ. ಈ ಮಾತು ಹೇಳ್ತಾನೆ. ಸ್ವವರ್ತ್ಮನಿ ಸ್ಥಿತಶ್ಚೈವ ಗರೀಯಾನೇಚ ಭೂತಲೇ. ಆತ್ಮದ ತಿಳುವಳಿಕೆಯ ದಾರಿಯಲ್ಲಿ ಇರುವವನು ದೊಡ್ಡವನು. ಧರೆಗೆ ದೊಡ್ಡವರು ಯಾರು? ಮಂಟೇಸ್ವಾಮಿಗಳಲ್ಲ. ಸ್ವವರ್ತ್ಮನಿ ಸ್ಥಿತಶ್ಚೈವ, ತಮ್ಮ ದಾರಿಯಲ್ಲಿ ಇರುವವರು ಧರೆಗೆ ದೊಡ್ಡವರು. ಗರೀಯಾನೆ, ಇದೇ ಮಾತು, ಗರೀಯಾನೇಶ ಭೂತಲೇ. ಭೀಷ್ಮ ತಥೋಚಿರೇಣ ಕಾಲೇನ ತುಲಾಧಾರಸ್ಸ ಏವ ಚ ದಿವಂ ಗತೌ ಮಹಾಪ್ರಾಜ್ಞೌ ವಿಹರೇತಾಮ್ಯಥಾ ಸುಖವು. ಆಮೇಲೆ ಇಬ್ಬರು ಡಿಸ್ಪರ್ಸ್ ಆದರು, ಸತ್ರು. ಸ್ವರ್ಗದಲ್ಲಿ ಒಬ್ಬರನ್ನೊಬ್ಬರು ಇಬ್ಬರು ನೋಡ್ಕೊಂಡ್ರಂತೆ, ಅಲ್ಲಿಯೂ ಭೇಟಿ ಆದ್ರಂತೆ. ಸ್ವಂ ಸ್ವಂ ಸ್ಥಾನಮುಪಾಗಮ್ಯ ಸ್ವಕರ್ಮ ಫಲ ನಿರ್ಜಿತಂ
ಏವಂ ಬಹುಮತಾರ್ಥಂಚ ತುಲಾಧಾರೇಣ ಭಾಷಿತಂ ಸಮ್ಯಕ್ ಚೈನಮುಪಾಲಬ್ಧೋ ಧರ್ಮಶ್ಚೋಕ್ತ ಸನಾತನಃ. ಇದು ತುಲಾಧಾರ ಹಾಗೂ ಜಾಜಲಿಯ ಸಂವಾದ. ಇದರಿಂದ ಸಿಗದ ಧರ್ಮದ ಬಗೆಗಿನ ತಿಳುವಳಿಕೆ ಇನ್ನೇನಿರ್ಲಿಕ್ಕೆ ಸಾಧ್ಯ? ಎಲ್ಲದರ ಬಗ್ಗೆ ಬಂದಾಯಿತು. ತಸ್ಯ ಪ್ರಖ್ಯಾತ ವೀರ್ಯಸ್ಯ ಶ್ರುತ್ವಾ ವಾಕ್ಯಾನಿ ಜಾಜಲಿಃ ತುಲಾಧಾರಸ್ಯ ಕೌಂತೇಯ ಶಾಂತಿಮೇವಾನ್ವಪದ್ಯತ. ಹೀಗೆ ಬ್ರಾಹ್ಮಣನಾದ ಜಾಜಲಿ ವೈಶ್ಯನಾದ ತುಲಾಧಾರನ ಮಾತುಗಳಿಂದ ಶಾಂತಿಯನ್ನು ಹೊಂದಿದ. ಅದಕ್ಕೆ ಮಧ್ವಾಚಾರ್ಯರು ಅವರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅವರು ಹೇಳಿದ್ದು, ಮಹಾಭಾರತ ಭಾಷ್ಯದಲ್ಲಿ ಅವರು ಹೇಳಿದ್ದು, ಬ್ರಾಹ್ಮಣ ಮರೆತರೆ ಕ್ಷತ್ರಿಯ ನೆನಪಿಸ್ತಾನೆ, ಕ್ಷತ್ರಿಯ ಮರೆತರೆ ತತ್ವವನ್ನು, ಅಥವಾ ಬ್ರಾಹ್ಮಣ ಕ್ಷತ್ರಿಯರಿಬ್ಬರೂ ಮರೆತರೆ ವೈಶ್ಯ ನೆನಪಿಸ್ತಾನೆ, ಮೂರೂ ಜನ ತತ್ವವನ್ನು ಮರೆತರೆ ಶೂದ್ರ ನೆನಪಿಸ್ತಾನೆ. ಶೂದ್ರನೂ ಧರ್ಮಹೀನನಾದರೆ ವರ್ಣೇಶು ಅಗ್ನೇಶು ಅವರ್ಣಸ್ಯ ಜ್ಞಾಪನ ಪ್ರಾಪ್ತಿರೇವನ ಅಂತಂದರು ಮಧ್ವಾಚಾರ್ಯರು. ಅದರಿಂದಾಗಿ ಇಲ್ಲಿ ನೋಡಿ ಅದೇ ಬಂತು. ಅಂದರೆ ನೀವು ಈ ಸಮಗ್ರ ಶಾಂತಿ ಪರ್ವವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಹಾರ್ಡ್ಲಿ 43 ಶ್ಲೋಕ ಇದೆ, ಅದು ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ ಎರಡರ ನಿರ್ಣಯ. ಓದಿದ್ರೆ ಅಯ್ಯೋ ಆಚಾರ್ಯರದ್ದು ಏನದು ಉಪಸ್ಥಿತಿ ಅಂತ ಗಾಬರಿ ಆಗುತ್ತೆ. ಅದಕ್ಕೆ ತಾತ್ಪರ್ಯ ನಿರ್ಣಯ ಪಾರಾಯಣ ಮಾಡಿ 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 ಜಿತ ಮಾಡ್ಕೊಳ್ಬೇಕು, ಮಹಾಭಾರತಕ್ಕೆ ಬರಬೇಕು, ಮಹಾಭಾರತ ಓದಿ ತಾತ್ಪರ್ಯ ನಿರ್ಣಯಕ್ಕೆ ಹೋಗ್ಬೇಕು, ತಾತ್ಪರ್ಯ ನಿರ್ಣಯದಿಂದ ಮಹಾಭಾರತಕ್ಕೆ ಬರಬೇಕು. ಅದಕ್ಕೆ ಸುಮ್ಮನೆ ಹೇಳಲಿಲ್ಲ ನಾರಾಯಣ ಪಂಡಿತಾಚಾರ್ಯರು ಮತ್ತು ವಿಷ್ಣು ತೀರ್ಥರು, ಏನು ಮಹಾಭಾರತ ತಾತ್ಪರ್ಯ ನಿರ್ಣಯಾದ್ಯಂ ಸಮಭ್ಯಸೆ, ಪ್ರತಿ ದಿವಸ ಅಧ್ಯಯನ ಮಾಡಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ. ಏನು ಸುಮ್ಮನೆ ಹೇಳಿದ್ದವರು? ಅನಧ್ಯಾಯದಲ್ಲಿ ಗೀತಾ ಪ್ರಕರಣಾಧಿಕಂ ಪ್ರಕರಣಗಳನ್ನು ಅಧ್ಯಯನ ಮಾಡಿ, ಪ್ರಕರಣ ಗ್ರಂಥಗಳು ಪುಟದು, ಅದನ್ನು ಅನಧ್ಯಾಯದಲ್ಲಿ ತರ್ಕಾನುಸಂಧಾನಕ್ಕಾಗಿ ಅಧ್ಯಯನ ಮಾಡ್ಕೊಂಡು ಮುಂದೋಗಿ ಅಷ್ಟೇ ಹೇಳಿದ್ದವರು. ಆದರೆ ನಾವಿವತ್ತು ಅನಧ್ಯಾಯದಲ್ಲಿ ಓದಬೇಕಾದದ್ದನ್ನು ಪ್ರತಿ ದಿವಸ ಓದ್ತಾ ಇದ್ದೇವೆ, ಪ್ರತಿ ದಿವಸ ಓದಬೇಕಾದದ್ದನ್ನು ಬಿಟ್ಟೇ ಬಿಟ್ಟಿದ್ದೀವಿ. ಸಮಾನಾಂ ಶ್ರದ್ಧದಾನಾನಾಂ ಯುಕ್ತಾನಾಂಚ ಯಥಾಬಲಂ ಕುರ್ವತಾಂ ಯಜ್ಞ ಇತ್ಯೇವ ನಾ ಯಜ್ಞೋ ಜಾತು ಚೇಷ್ಯತೆ. ಅದರಿಂದಾಗಿ ಶ್ರದ್ಧೆ ಇಟ್ಟುಕೊಂಡು ಯೋಗಯುಕ್ತರಾಗಿ ಯಜ್ಞವನ್ನು ಮಾಡಬೇಕು. ಇದು ಇದರ ತಾತ್ಪರ್ಯ ಅನ್ನುವಲ್ಲಿಗೆ 249ನೇ ಅಧ್ಯಾಯ. ಯುಧಿಷ್ಠಿರಃ ಶರೀರಮಾಪದಶ್ಚೈವ ನ ವಿದಂತೆ ಅವಿಹಿಂಸಕಾಃ ಕಥಂ ಯಾತ್ರಾಚರೀರಸ್ಯ ನಿರಾರಂಭಸ್ಯ ಸೇತ್ಸ್ಯತೆ. ಅದಕ್ಕೆ ಈಗ ಮುಂದೆ ಬರೋದು ವಿಚಕ್ಷಣು ಗೀತ. ವಿಚಕ್ಷಣು ಅಂತ ಒಬ್ಬ ಕ್ಷತ್ರಿಯ, ಅವನ ಗೀತೆ. ಇದನ್ನು ನಾನು ಹಾಗೆ ಹೇಳಿಬಿಡ್ತೇನೆ, ಅದಾದಮೇಲೆ ವಿಚಕ್ಷಣುವಿನ ಸ್ಥಾನ ಏನು ಅಂತ ಹೇಳ್ತೇನೆ. ಭೀಷ್ಮ ಕೇಳ್ತಾನೆ, ಇದು ಯುಧಿಷ್ಠಿರ ಕೇಳ್ತಾನೆ, ಅಲ್ಲ ಶರೀರ ಯಾವುದೇ ಹಿಂಸೆ ಮಾಡದೆ ಬದುಕೋದು ಹೇಗೆ? ಶರೀರದ ಬಾಳು ಹೇಗೆ? ಶರೀರದ ನಡೆ ಒಬ್ಬ ಯಾವುದೇ ಹಿಂಸೆ ಮಾಡದೆ ಹೇಗ್ರಿ ಇರ್ತಾನೆ? ಹಿಂಸೆ ಮಾಡದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಕೇಳ್ದ. ಭೀಷ್ಮ ಯಥಾ ಶರೀರಂ ನಮ್ಲಾಯೇತ್ ನೈವ ಮೃತ್ಯುವಚಂ ಭವೇತ್ ತಥಾ ಕರ್ಮಸು ವರ್ತೇತ ಸಮರ್ಥೋ ಧರ್ಮಮಾಚರೇತ್. ನೋಡಪ್ಪ, ಶರೀರ ಒಣಗದಂತೆ, ಶರೀರ ನಾಶವಾಗದಂತೆ ಕರ್ಮಗಳಲ್ಲಿ ತೊಡಗಬೇಕು.
ಕೆಲವರು ಶರೀರ ಶೋಷಣೆಯೇ ಪರಮ ಅಂತ ಅಂದ್ಕೊಳ್ತಾರೆ. ಶರೀರ ಶೋಷಣೆಯೇ ಪರಮ ಅಲ್ಲ. ಶರೀರ ಶೋಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಶಾಸ್ತ್ರ ಹೇಳಲ್ಲ. ನಿಮ್ಮ ಶರೀರವನ್ನು ದಂಡನೆ ಮಾಡಿದಷ್ಟು ನಿಮಗೆ ಪುಣ್ಯ ಅಂತ ಶಾಸ್ತ್ರ ಅಂತೂ ಹೇಳಲ್ಲ. ಹಾಗಂತ ಹೇಳಿ ಅಯ್ಯೋ ಶರೀರ ಶೋಷಣೆ ಮಾಡಬಾರದು, ಅದರಿಂದಾಗಿ ಏಕಾದಶಿನೂ ಮಾಡೋದು ಬೇಡ ಅಂತ ಅದು ಓವರ್. ಎರಡು ಎಕ್ಸ್ಟ್ರೀಮ್. ನಮ್ಮ ಸಂಬಂಧಿಕರೊಬ್ಬರು ಮುಂದೆ ಅದು ಬರುತ್ತೆ. ಶರೀರ ಶೋಷಣೆ ಮಾಡಬಾರದು ಅಂತ ಒಬ್ಬರು ನಮ್ಮ ಸಂಬಂಧಿಕರೊಬ್ಬರು ಅವರು ಬಡತನದಲ್ಲಿ ಬಂದರು. ಆಮೇಲೆ ಅವಾಗೆಲ್ಲರಿಗೂ ಸಹಜವಾಗಿ ಬಡತನ ಇತ್ತು. ಆಮೇಲೆ ಅವರು ಕಷ್ಟಪಟ್ಟು ಆಮೇಲೆ ಎಲ್ಲ ಒಂದೊಂದು ಹಂತಕ್ಕೆ ಬಂದರು. ಹಂತಕ್ಕೆ ಬಂದ ಮೇಲೆ ಅವರು ಏಕಾದಶಿ ಮಾಡ್ತಾ ಇರಲಿಲ್ಲ. ಯಾಕೆ ಅಂದರೆ ಅಯ್ಯೋಯ್ಯೋ ಆಗ ದೇವರು ನಮಗೇನು ಕೊಟ್ಟಿರಲಿಲ್ಲ, ಅದರಿಂದಾಗಿ ಬಹಳ ಉಪವಾಸಗಳು ಮಾಡಿಬಿಟ್ಟಿದ್ದೀವಿ. ಈಗ ಉಪವಾಸ ಮಾಡಿದ್ರೆ ದೇವರ ಧಿಕ್ಕಾರ ಆಗಲ್ವ? ಕೊಟ್ಟಿದ್ರು ಯಾಕೆ ಊಟ ಮಾಡಲ್ಲ ಅಂತ ದೇವರು ಬೈದರೆ ಏಕಾದಶಿ ಎಲ್ಲ ಮಾಡಲ್ಲಪ್ಪ ಅಂತ ಇದ್ರು. ಹೀಗೂ ಜನ ಇರ್ತಾರೆ. ಅದು ಓವರ್. ಸುಮ್ಮನೆ ದಂಡನೆ ಮಾಡೋದು ವೇಸ್ಟು. ಹಾಗಂತ ಹೇಳಿ ಮಿತಿಮೀರಿ ಪೋಷಣೆ ಮಾಡೋದು ಅಸಂಗತ. ಅದರಿಂದಾಗಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಯಥಾ ಶರೀರಂ ನಮ್ಲಾಯೇತ್ ನಚ ಮೃತ್ಯುವಚಂ ಭವೇತ್. ಶರೀರ ಒಣಗಬಾರದು. ಶರೀರವನ್ನು ದಂಡಿಸ್ಕೊಳ್ಳಿಕ್ಕೆ ಹೋಗಿ ಶರೀರವನ್ನೇ ಇಲ್ಲವಾಗಿಸ್ಕೋಬಾರದು. ಅದು ಓವರ್. ನಮ್ಮ ಶರೀರವೇ ನಾಶ ಆಗೋಗುತ್ತೆ ಅಂತ ಆದರೆ ಹಠ ಮತ್ತು ಮಾಡುವ ತಪ್ಪಿನಿಂದ ಏನೇನು ಅವ್ಯವಸ್ಥೆ ಆಗುತ್ತೆ. ವಿದ್ಯಾಮಾನ್ಯರೇ ಸಾಕ್ಷಿ ಅದಕ್ಕೆ. ಪರಮ ಗುರುಗಳು ಅವ್ರಿಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಆಗಬೇಕಾಗಿ ಬಂತು. ಇದನ್ನು ನೀವು ಗುರುಗಳ ಬಾಯಲ್ಲಿ ಬಹಳ ಕೇಳಿರ್ತೀರ. ಆಗ ಕೇಳಿದ್ರು ಅವರು, 15 ದಿವಸ ಸ್ನಾನ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ ಅಂತಂದರು. ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಕಣ್ಣು ಕೊಳ್ತೋಗುತ್ತೆ. ಅಯ್ಯೋ ಹಾಗಾದರೆ ಶಾಸ್ತ್ರ ಓದಲಿಕ್ಕಾಗಲ್ಲ, 15 ದಿವಸ ಸ್ನಾನ ಬಿಟ್ಟರು ಪರವಾಗಿಲ್ಲ, ತಲೆಗೆ ನಾನು ಕಣ್ಣು ಉಳಿಸ್ಕೊಳ್ಬೇಕು ಓದಲಿಕ್ಕೆ ಅಂತಂದರು. ಕೆಲವರು ಹಠ ಮಾಡಿ ಕಣ್ಣು ಕಳ್ಕೊಂಡವರಿದ್ದಾರೆ. ಅದರಿಂದಾಗಿ ಯೋಗ್ಯವಾದದ್ದು ಯಾವುದು ಅಂತ ನೋಡಬೇಕು. ಅತ್ರಾಪ್ಯುದಾಹರಂತಿ ಮಂ ಇತಿಹಾಸಂ ಪುರಾತನಂ ಪ್ರಜಾನಾಂ ಉಪಕಾರಾರ್ಥಂ ಗೀತಂ ರಾಜ್ಞಾ ವಿಚಕ್ನುನಾ. ಕೆಲವರು ಅಯ್ಯೋ ಬಹಳ ಮಡಿ, ನಮ್ಮ ಮನೆಗೆ ಅವರು ಕರಣೆ ಹಿಡ್ಕೊಂಡು ಬೇರೆಯವರು ಬಂದರೆ ಹೇಗೆ ಅಂತ ಅವರೇ ಗಾರೆ ಕೆಲಸ ಕಲ್ತುಬಿಟ್ಟು ಕೆಲಸ ಮಾಡಿದವರಿದ್ದಾರೆ. ಬೇಕಿಲ್ಲ ಅಲ್ವಾ? ನಾವು ಸ್ಲ್ಯಾಬ್ ಹಾಕೋದು, ಗಾರೆ ಮಾಡೋದು ಅದೆಲ್ಲ ನಾವು ಮಾಡಬೇಕಾ? ಅದಕ್ಕೆ ಬೇರೆ ಜನ ಇದ್ದಾರೆ. ಅತ್ರಾಪ್ಯುದಾಹರಂತಿ ಮಂ, ಇದೊಂದು ಇತಿಹಾಸವನ್ನು ಹೇಳ್ತೇನೆ. ವಿಚಕ್ನು ಗೀತ ಅಂತ. ವಿಚಕ್ನು ಒಬ್ಬ ರಾಜ. ಭಿನ್ನಂ ಸ್ಥೂಲವಚಂ ದೃಷ್ಟ್ವಾ ವಿರಾಮಂ ಚ ಗವಾಂಬೃಚಂ ಜಗರ್ಹೇ ಯಜ್ಞವಾಟಸ್ಥಃ ಪ್ರೇಕ್ಷಮಾಣಸ್ಸ ಪಾರ್ಥಿವಃ. ಅವನು ಯಜ್ಞವಾಟದಲ್ಲಿದ್ದ, ಯಜ್ಞಶಾಲೆಯಲ್ಲಿ. ಆ ಯಜ್ಞಶಾಲೆಯಲ್ಲಿ ಇದ್ದವನು ಜೋರಾಗಿ ಕೂಗ್ತಾ ಇರುವ ಬಲಿಗೆ ನಿಲ್ಲಿಸಿದ ಪ್ರಾಣಿಗಳನ್ನು ನೋಡಿ ಸಂಕಟಗೊಂಡು ಹೇಳಿದನಂತೆ. ಸಂಕಟ ಅನುಭವಿಸ್ಲಿ ಅಲ್ವಾ ಸೋಮವಾರ ತನಕ? ನಾಳೆ ರಾಮಾಯಣಕ್ಕೆ ಹೋಗೋಣ. ಇವತ್ತಿಗೆ ಸಮಯ ಆಗಿದೆ. ಅದರಿಂದಾಗಿ ಈ ಚಿಂತನೆಯನ್ನು ಇಲ್ಲಿ ಮುಗಿಸೋಣ. ಏಕೆಂದರೆ ಇದ್ರ ಬಗ್ಗೆ ಬಹಳ ಹೇಳಬೇಕು. ಯಾಕೆಂದರೆ ಮೇಲ್ನೋಟಕ್ಕೆ ಇಷ್ಟೇ ಓದ್ಕೊಂಡು ಬಿಟ್ಟರೆ ಭಾರಿ ಕಷ್ಟ ಆಗುತ್ತಿದ್ದು. ಅದಕ್ಕೆ ಬಹಳ ಹೇಳಲಿಕ್ಕಿದೆ. ಅದರಿಂದಾಗಿ ನಂತರ ಅಂತ ಹೇಳಿದ್ದು. ಕೃಷ್ಣಾರ್ಪಣಮಸ್ತು.